ಮನೆ ಮಾಲೀಕ ಸಾಲ ಮಾಡ್ಕೊಂಡಿದ್ದಾನೆ, ಬಾಡಿಗೆ ಇದ್ದಂತ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಹೌದು, ಸಾಲ ಕಟ್ಟಿಲ್ಲ ಎಂಬ ಕಾರಣಕ್ಕಾಗಿ ಅಪಾರ್ಟ್ಮೆಂಟ್ ಜಪ್ತಿಗೆ ಮುಂದಾಗಿದೆ ಬ್ಯಾಂಕ್. ಸಾಲ ಮನೆ ಮಾಲೀಕನದ್ದು, ಆದರೆ ಬಾಡಿಗೆ ಇರುವಂತ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಬೆಂಗಳೂರಿನ ಗಂಗಗೊಂಡನಹಳ್ಳಿಯ ಅಪಾರ್ಟ್ಮೆಂಟ್ ಕಟ್ಟಡದ ಮೇಲೆ ಕೋಟ್ಯಂತರ ರೂಪಾಯಿ ಸಾಲ ಇದೆ. ಮಾಲೀಕ ಸಾಲವನ್ನು ಮಾಡಿದ ಬಳಿಕ ಪ್ರತಿ ತಿಂಗಳು ಅದನ್ನು ಪೇ ಮಾಡ್ತಾ ಹೋಗಬೇಕಾಗಿತ್ತು, ಮರುಪಾವತಿ ಮಾಡಬೇಕಾಗಿತ್ತು, ಮಾಡಿಲ್ಲ. 17 ಫ್ಲಾಟ್ಗಳಿರುವಂಥ ಅಪಾರ್ಟ್ಮೆಂಟ್ ಮೇಲೆ ಸಾಲ ಇದೆ. ಇವತ್ತು ಅಪಾರ್ಟ್ಮೆಂಟ್ ಸೀಜ್ಗೆ ಮುಂದಾಗಿದ್ದಾರೆ ಬ್ಯಾಂಕ್ ಸಿಬ್ಬಂದಿ. ಪೊಲೀಸ್ ಭದ್ರತೆಯ ಜೊತೆಗೆ ಅಪಾರ್ಟ್ಮೆಂಟ್ ಸೀಜ್ಗೆ ಪ್ರಯತ್ನ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ಜಪ್ತಿಗೆ ಬಾಡಿಗೆದಾರರು ತೀವ್ರ ಆಕ್ಷೇಪವನ್ನು ಮತ್ತು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ತೀವ್ರ ವಿರೋಧದ ಹಿನ್ನೆಲೆ 2 ದಿನಗಳ ಕಾಲಾವಕಾಶವನ್ನು ಕೊಡಲಾಗಿದೆ. ಸೋಮವಾರದ ಒಳಗಾಗಿ ಮನೆಯನ್ನು ಖಾಲಿ ಮಾಡಬೇಕು. ಬ್ಯಾಂಕ್ ಸಿಬ್ಬಂದಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇದು 17 ಫ್ಲ್ಯಾಟ್ಗಳಿರುವಂಥ ಅಪಾರ್ಟ್ಮೆಂಟ್. ಇದು 17 ಕುಟುಂಬಗಳು ಅಲ್ಲಿ ನೆಲೆಸಿದ್ದಾವೆ. ಮನೆ ಬಾಡಿಗೆ ಬರುವಂಥ ವ್ಯಕ್ತಿ ಅದರ ಮೇಲೆ ಸಾಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಏನಾದ್ರು ಬರ್ತಾನ? ಆ ಅಪಾರ್ಟ್ಮೆಂಟ್ ಮೇಲೆ ಸಾಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲೇ ಮನೆ ಕಟ್ಟಿದ್ರು ಕೂಡ ಲೋನ್ ಖಂಡಿತವಾಗಿ ಇದ್ದೇ ಇರುತ್ತೆ. ಅದಕ್ಕೂ ಬಾಡಿಗೆದಾರರಿಗೂ ಸಂಬಂಧ ಇಲ್ಲ, ಬಟ್ ಅನುಭವಿಸಬೇಕಾಗಿದ್ದವರು ಅವರೇ. ಮನೆ ಜಪ್ತಿಗೆ ಮುಂದಾದ ವೇಳೆ ದೌರ್ಜನ್ಯ ನಡೆಸಿರುವಂಥ ಆರೋಪ ಇದೆ. ಬಾಗಿಲು ಒಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರಂತೆ. ಕಿಟಕಿ ಬಾಗಿಲುಗಳನ್ನು ಬಡಿದು ದೌರ್ಜನ್ಯವನ್ನು ಮಾಡಿದ್ದಾರೆ ಅಂತ ನಿವಾಸಿಗಳು ಅಳಲು ತೋಳ್ಕೊಳ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ನೀಡಿ ಲೀಸ್ಗೆ ಇದ್ದಾರೆ ನಿವಾಸಿಗಳು. ಈಗ ಹಣವಿಲ್ಲದೆ ಹೇಗೆ ಖಾಲಿ ಮಾಡೋದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಲೀಸ್ ಹಣ ಕೊಡದೆ ಮನೆ ಖಾಲಿ ಮಾಡೋದಿಲ್ಲ ಅಂತ ಹೇಳಿ ನಿವಾಸಿಗಳು ಹೇಳ್ತಾ ಇದ್ದಾರೆ. ನೋಡಿ, ಬಾಡಿಗೆಗೆ ಬರ್ತಾರೋ ಲೀಸಿಗೆ ಬರ್ತಾರೋ ಬರುವಂಥ ವ್ಯಕ್ತಿಗಳು ಆ ಮನೆಯ ಮೇಲಿನ ಬಾಡಿಗೆಯ ಅಮೌಂಟನ್ನು ಕೇಳ್ತಾರೆ, ಅಥವಾ ಲೀಸ್ ಅಮೌಂಟ್ ಎಷ್ಟು ಅಂತ ಕೇಳ್ತಾರೆ. ಈ ಮನೆ ಮೇಲೆ ಸಾಲ ಇದೆಯಾ, ಎಷ್ಟು EMI ಕಟ್ಟಿದ್ದೀರಿ, ನೀವು EMI ಕಟ್ಟದೆ ಹೋದರೆ ನಮ್ಮ ಕತೆ ಏನು, ಹೀಗೆಲ್ಲ ಯಾರೂ ವಿಚಾರಿಸೋದಿಲ್ಲ. ಯೂಶ್ವಲಿ ಯಾರು ಕೂಡ ಅದನ್ನು ವಿಚಾರಿಸೋದಿಲ್ಲ, ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೆಲ್ಲವೂ ಕೂಡ ಓನರ್ ರಿಸ್ಕ್ ಅಂತ ತೆಗೆದುಕೊಳ್ತಾರೆ. ಬಟ್ ಇಲ್ಲಿ ಏನಾಗಿದೆ, 17 ಕುಟುಂಬಗಳು ವಾಸ ಇದ್ದಾವೆ. ಅವರು ಲಕ್ಷಾಂತರ ರೂಪಾಯಿ ಹಣವನ್ನು ಅಡ್ವಾನ್ಸ್ ಕೊಟ್ಟಿದ್ದಾರೆ, ಲಕ್ಷಾಂತರ ರೂಪಾಯಿ ಹಣವನ್ನು ಲೀಸಿಗೆ ಕೊಟ್ಟಿದ್ದಾರೆ. ಈಗ ಅವರನ್ನು ಖಾಲಿ ಮಾಡಿ ಅಂತ ಹೇಳಿದ್ರೆ ಓನರ್ ಆ ಹಣವನ್ನು ಕೊಡಬೇಕಲ್ಲ. ಹಣ ಕೊಡದೆ ನಾವೆಲ್ಲ ಹೋಗೋಣ? ಬೇರೆ ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಅಡ್ವಾನ್ಸ್ ಕೊಡಬೇಕು, ಬೇರೆ ಮನೆಗಳಿಗೆ ಹೋಗಬೇಕು ಅಂದರೆ ಅದೇ ಲೀಸ್ ಅಮೌಂಟನ್ನು ನಾವು ಅಲ್ಲಿ ಕೊಡಬೇಕು. ಅಷ್ಟಕ್ಕೂ ಬೆಂಗಳೂರಲ್ಲಿ ತತ್ಕ್ಷಣ ಖಾಲಿ ಮಾಡಿ, 1 ದಿನ ಖಾಲಿ ಮಾಡಿ, 2 ದಿನ ಖಾಲಿ ಮಾಡಿ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಮನೆಗಳೆಲ್ಲಿ ಸಿಗುತ್ತೆ? ಮನೆ ಹುಡುಕೋದು, ಬಾಡಿಗೆ ಮನೆ ಹುಡುಕೋದು, ಶಿಫ್ಟ್ ಆಗೋದು ಸುಲಭದ ಕೆಲಸ ಅಲ್ಲ ಈಗ ಬೆಂಗಳೂರಲ್ಲಿ. ಹೀಗಿರುವಾಗ ಸಡನ್ನಾಗಿ ಹೇಳಿ ಕೇಳಿ ಸಡನ್ನಾಗಿ ಬರೋದು, ಖಾಲಿ ಮಾಡಿ ಅಂತ ಹೇಳಿದ್ರೆ ಹೆಂಗೆ, ನಾವೆಲ್ಲಿ ಹೋಗೋಣ ಅಂಥೇಳಿ ಅಲ್ಲಿನ ನಿವಾಸಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದರ ಮಧ್ಯೆ ಅಲ್ಲಿನ ಬಾಡಿಗೆ ನಿವಾಸಿಗಳು ಮನೆಯಲ್ಲಿದ್ದಾಗ ಕೀ ಹಾಕಿದ್ರು ಕೂಡ ಬೀಗವನ್ನು ಮುರಿಯುವಂಥ ಪ್ರಯತ್ನ ಮಾಡಿದ್ದಾರೆ, ಬಾಗಿಲುಗಳನ್ನು ಒಡೆಯುವಂಥ ಪ್ರಯತ್ನ ಮಾಡಿದ್ದಾರೆ, ಕಿಟಕಿಗಳನ್ನು ಹೊಡೆದಿದ್ದಾರೆ. ಇದೆಲ್ಲವೂ ಕೂಡ ತಪ್ಪು ಅನ್ನೋದು ನಿವಾಸಿಗಳು ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದಾರೆ. ಬ್ಯಾಂಕ್ನವರು 2 ದಿನ ಟೈಮ್ ಕೊಟ್ಟಿದ್ದಾರೆ. ಮುಂದೇನಾಗುತ್ತೋ ಅಷ್ಟರೊಳಗೆ ಸಾಲವನ್ನು ಮರುಪಾವತಿ ಮಾಡ್ತಾನ ಆ ಮಾಲೀಕ, ಅಥವಾ ಈ ಬಾಡಿಗೆದಾರರಿಗೆ ಹಣವನ್ನು ಕೊಡ್ತಾನ ನೋಡಬೇಕಾಗಿದೆ. ಅಂತ ಮನೆಯಲ್ಲಿ ಇದ್ದೀನಿ ಅಂತೇಳಿ ನಿಮ್ದು ಕುಲ ಗೋತ್ರ ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ಹೋದ್ರೆ ಬಿಡ್ತೀವಿ, ಬೇರೆ ಇನ್ ಬೇಕಾದ್ರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಸಾಲ ಕೊಟ್ಟವರು ಬ್ಯಾಂಕ್ನವರು, ಪಡೆದುಕೊಂಡವನು ಮನೆ ಮಾಲೀಕ. ಈಗ ಬಾಡಿಗೆಗಿರೋರು ಲೀಸ್ಗಿರೋರ ಕಥೆ ಏನು? 2 ದಿನಕ್ಕೆಲ್ಲ ಮನೆ ಸಿಕ್ಬಿಡುತ್ತಾ? ಏನಾದ್ರು ಪರ್ಯಾಯ ಉಪಾಯಗಳನ್ನೇನಾದ್ರು ಕಂಡುಕೊಳ್ಳಿಕ್ಕೆ ಇಲ್ಲಿ ಸಾಧ್ಯವಾಗುತ್ತಾ? 2 ದಿನಗಳಿಗೆ ಮನೆ ಹುಡುಕಿ ಮನೆ ಶಿಫ್ಟ್ ಆಗಕ್ಕೆ ಸಾಧ್ಯನಾ? ಇನ್ನೊಂದು ಕಡೆ ಓನರ್ ಇವರಿಗೆ ಹಣ ಸೆಟಲ್ ಮಾಡಿಬಿಡ್ತಾನ? ಏನು ಕತೆ ಇದು? ಸದ್ಯಕ್ಕಿರುವಂಥ ಅಪ್ಡೇಟ್ಸ್ ಏನು? ಯಶೋದ್, ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಲ್ಲಿ ಮನೆ ಹುಡ್ಕೊಳ್ಳುವಂಥದ್ದು ಸಮಸ್ಯೆ ಅಲ್ಲ. ಓನರ್ ಕೊಟ್ಟಿರುವಂತ ಲೀಸ್ಗೆ ಹಣವೇನು ಕೊಟ್ಟಿರ್ತಾರೆ, ಆ ಲೀಸ್ ಹಣವನ್ನ ವಾಪಸ್ ಕೊಡ್ತಾನೆ ಅನ್ನೋದೇ ಪ್ರಮುಖವಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಲೀಸ್ದಾರರಿಗೆ ಗೊತ್ತಿಲ್ಲಾಗಿ ಕೋಟಿ ಹಣವನ್ನ ಇತರ ಬ್ಯಾಂಕ್ ನಲ್ಲಿ ಸಾಲ ಮಾಡ್ಕೊಂಡಿದ್ದಾನೆ. ಇದಾದ ಬಳಿಕ ಆ ಹಣದ ಜೊತೆಗೆ 17 ಮನೆಗಳನ್ನ ಏನು ಬಾಡಿಗೆ ಕೊಟ್ಟಿರ್ತಾರೆ ಲೀಸ್ಗೆ, ಅಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ತೆಗೆದುಕೊಂಡಿರುವಂತದ್ದು, ಅದು ಕೋಟಿ ಹಂತವನ್ನ ತಲುಪಿರುತ್ತೆ. ಸುಮಾರು 15 ಮನೆ ಅಂದ್ರೆ ಏನಿಲ್ಲ ಅಂದ್ರೆ
ಮಿನಿಮಮ್ 5 ಇಂದ 10 ಲಕ್ಷ ಲೀಸ್ ತೆಗೆದುಕೊಂಡಿದ್ರು ಕೂಡ ಅದು ಹತ್ತಿರ 1 ಕೋಟಿ ಮೇಲೆ ಅದನ್ನ ದಾಟಿರುತ್ತೆ. ಸೊ ಹೀಗಾಗಿ ಆ ಹಣವನ್ನು ಯಾವ ರೀತಿಯಾಗಿ ಲೀಸ್ದಾರರಿಗೆ ಪಾವತಿಯನ್ನ ಮಾಡೋದು, ಒಂದ್ ಕಡೆ ಬ್ಯಾಂಕ್ನವರು ಮಾಲೀಕ ಹಣವನ್ನು ವಾಪಸ್ ಕಟ್ಟಲಿಲ್ಲ ಅಂತೇಳಿ ಆತ ಇಲ್ಲಿ ಬಂದು ಮನೆಯನ್ನ ಖಾಲಿ ಮಾಡಿಸ್ಲಿಕ್ಕೆ ಬ್ಯಾಂಕ್ನವರು ಮುಂದಾಗಿರುವಂತದ್ದು. ಆದ್ರೆ ಈಗಾಗ್ಲೇ ಹಣ ಲೀಸ್ ಕೊಟ್ಬಿಟ್ಟು ಈಗಾಗ್ಲೇ ಮನೆಯನ್ನ ಬಾಡಿಗೆ ತೆಗೆದುಕೊಂಡಿರುವಂತ ಬಾಡಿಗೆದಾರರು ಕೂಡ ಇದ್ದಾರೆ. ಸೊ ಅವ್ರು ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕಾಗುತ್ತೆ? ಸೊ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು ಮನೆ ಮಾಲೀಕ ಇದ್ದಾನ ಇಲ್ವಾ ಅನ್ನೋದು ಈಗ ಸದ್ಯದ ಮೇಲ್ನೋಟಕ್ಕೆ ಇರುವಂತ ಪ್ರಶ್ನೆ. ಮನೆ ಮಾಲೀಕ ಇದ್ದು ಹಣವನ್ನ ವಾಪಸ್ ಕೊಡ್ತಾನೆ ಅಂತ ಹೇಳಿದ್ರೆ ಲೀಸ್ಗೆ ಹೋಗಿದ್ದಂತವ್ರು ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಸದ್ಯ ತಾತ್ಕಾಲಿಕವಾಗಿ 1-2 ದಿನಗಳ ಕಾಲ ಸಮನಾಶಕವನ್ನ ತೆಗೆದುಕೊಂಡು ಅವ್ರೆಲ್ಲಾದ್ರೂ ಹೋಗ್ಬೋದು, ಎಲ್ಲಾದ್ರೂ ಹೋಗಿ ಬೇರೆ ಕಡೆ ಇಲ್ಲ ಬಾಡಿಗೆಗೆ ಇರ್ಬೋದು, ಇಲ್ಲ ಸಂಬಂಧಿಕರ ಮನೆ ಸ್ನೇಹಿತರ ಮನೆ ಎಲ್ಲಾದ್ರೂ ಆಶ್ರಯವನ್ನ ಇಟ್ಕೊಳ್ಬೋದು. ಆದ್ರೆ ಆ ಹಣವನ್ನೇ ವಾಪಸ್ ಕೊಡದೆ ಹೋದ್ರೆ ಮನೆಯ ಮಾಲೀಕ ಇವರು ಬೀದಿಗೆ ಬರ್ಬೇಕಾಗುತ್ತೆ ಒಂದ್ ವೇಳೆ ಮನೆಯನ್ನ ಖಾಲಿ ಮಾಡಿದ್ರೆ. ಯಾಕೆಂದ್ರೆ ಬೇರೆ ಹೋಗ್ಲಿಕ್ಕೆ ಇವ್ರ ಹತ್ರ ಬಾಡಿಗೆ ಮನೆ ಮಾಡ್ಕೊಳ್ಳಿಕ್ಕೆ ಹಣ ಇರುವುದಿಲ್ಲ. ಅದ್ರ ಜೊತೆಗೆ ಬ್ಯಾಂಕ್ನವರು ಮನೆಯನ್ನು ಈ ಅಪಾರ್ಟ್ಮೆಂಟ್ ಅನ್ನ ಸೀಲ್ ಮಾಡ್ಕೊಂತಾರೆ, ಮನೆ ಮಾಲೀಕ ನಾಪತ್ತೆ ಆಗಿರ್ತಾನೆ. ಹಾಗಿದ್ರೆ ಬಾಡಿಗೆದಾರರ 17 ಕುಟುಂಬಗಳು ಬೀದಿಗೆ ಬರ್ಬೇಕಾಗುತ್ತೆ. ಹೀಗಾಗಿ ಪೊಲೀಸ್ ಆಗಿ ಇಲ್ಲ ಬ್ಯಾಂಕ್ ಆಗ್ಲಿ ಇದಕ್ಕೆ ಯಾವ ರೀತಿಯಾಗಿ ಅವ್ರಿಗೆ ನ್ಯಾಯವನ್ನು ಕೊಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ 17 ಕುಟುಂಬಗಳು ಏನಿದೆ ಇವೆಲ್ಲರೂ ಕೂಡ ನ್ಯಾಯಾಲಯದ ಮೊರೆ ಹೋಗ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮನೆ ಮಾಲೀಕ ನಂಬಿ ನಾವು ಲೀಸ್ಗೆ ಕೊಟ್ಟು ಬಂದಿದ್ವಿ, ಬ್ಯಾಂಕ್ ಅವರ ಮನೆಯನ್ನ ಸೀಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಬಾಡಿಗೆ ಇದ್ದಂತವ್ರಿಗೆ ಲೀಸ್ಗೆ ಇದ್ದಂತವ್ರಿಗೆ ಹಣವನ್ನ ಸೆಟಲ್ ಮಾಡ್ಬೇಕಾಗತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಕಾಲಾವಕಾಶಗಳು ಇಲ್ಲ, ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೋ ಇಲ್ಲ ಸ್ಟೇ ತೆಗೆದುಕೊಳ್ಳಿಕ್ಕೋ ಒಂದು ಸಮಯಾವಕಾಶ ಬೇಕಾಗುತ್ತೆ. ಸೊ ಅದುವರೆಗೂ 17 ಕುಟುಂಬಗಳ ಪರಿಸ್ಥಿತಿ ಏನು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಇವತ್ತು ಬಂದಂತ ವೇಳೆಯಲ್ಲಿ ಮನೆಯವರೆಲ್ಲರೂ ಕೂಡ ಅವ್ರ ಜೊತೆ ವಾಗ್ವಾದ ನಡೆಯುತ್ತೆ. ಅವರೆಲ್ಲ ತೋಡ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಬ್ಯಾಂಕ್ನವ್ರಿಗೂ ಕೂಡ 2 ದಿನಗಳ ಸಮಯಾವಕಾಶವನ್ನು ಕೊಡ್ತೀವಿ, ನೀವೇನ್ ಮಾಡ್ಕೊಳ್ತೀರೋ ಗೊತ್ತಿಲ್ಲ, ಖಾಲಿಯನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ವಾರ್ನಿಂಗ್ ಅನ್ನು ಕೊಟ್ಟು ಹೋಗಿರುವಂತದ್ದು. ಹೀಗಾಗಿ ಅತಂತ್ರದಲ್ಲಿರುವಂತಹ ಈ ಕುಟುಂಬಗಳು ಏನ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗಲಿ ಪೊಲೀಸರ ಮೊರೆ ಹೋಗ್ಲಿಕ್ಕೆ ಅವರು ಕೂಡ ಮುಂದಾಗಿದ್ದಾರೆ. ಪೊಲೀಸರು ಯಾವ ರೀತಿಯಾಗಿ ಇವರಿಗೆ ನ್ಯಾಯವನ್ನು ಕೊಡಿಸ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಯಾವುದೇ ಬೆಂಗಳೂರಿನಲ್ಲಿ ಕುಟುಂಬಗಳು ಬಾಡಿಗೆಗೆ ಹೋಗುವಾಗ ಇಲ್ಲ ಲೀಸ್ಗೆ ಹೋಗುವಾಗ ಇವೆಲ್ಲವನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾರ್ದೋ ಮನೆ ಯಾವ್ದೋ ಕಟ್ಟಡಕ್ಕೆ ಮತ್ತಾರೋ ಮಾಲೀಕರು ಅಂತ ಹೇಳಿ ವಂಚನೆ ಮಾಡುವಂತ ಕೆಲಸಗಳು ಸಾಧ್ಯ ಹೆಚ್ಚಾಗ್ತದೆ ಅಂತ ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಸೊ ಇನ್ನೂ ಕೂಡ ಆ ರೀತಿ ಆಗಿದೆ ಅನ್ನೋದು ಪೊಲೀಸಿನ ತನಿಖೆಯಿಂದ ಬಯಲಾಗಬೇಕಾಗುತ್ತೆ. ದಶರಥ್, ಥ್ಯಾಂಕ್ ಯು ಸಂತೋಷ್. ಅಂತೇಳಿ ನಿಮ್ದು ಕುಲ ಗೋತ್ರ ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ಹೋದ್ರೆ ಬಿಡ್ತೀವಿ, ಬೇರೆ ಇನ್ ಬೇಕಾದ್ರೆ ನಮ್ಗೆ ಗೊತ್ತಿಲ್ಲ. ನಾನು ಕೋರ್ಟ್ ಎಲ್ಲರೂ ಬ್ಯಾಂಕ್